ನಿನ್ನೆ ಬಾಗಲಕೋಟೆಯಲ್ಲಿ ನಡೆದಂತಹ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ಮೆರವಣಿಗೆಯಲ್ಲಿ ಮುಸಲ್ಮಾನ್ ಗೂಂಡಾಗಳು ಮಸೀದಿಯಲ್ಲಿ ನಿಂತುಕೊಂಡು ಕಲ್ಲು ತೂರಾಟ ಮತ್ತು ಚಪ್ಪಲಿ ತೂರಾಟವನ್ನು ಮಾಡಿರುತ್ತಾರೆ. ಅವರ ಗಲಭೆ ಸೃಷ್ಟಿ ಮಾಡಿರುತ್ತಾರೆ. ಇಡೀ ದೇಶಾದ್ಯಂತ ಈ ರೀತಿಯ ಘಟನೆಗಳು ನಡೀತಾನೆ ಇದ್ದಾವೆ ಹಿಂದೂಗಳ ಮೇಲೆ. ನಿನ್ನೆ ಬಾಗಲಕೋಟೆಯಲ್ಲಿ ನಡೆದಂಥ ಘಟನೆ ಇಡೀ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಖಂಡಿಸಿ ಪ್ರತಿಭಟನೆಯನ್ನು ನಡೆಸುತ್ತಿದ್ದೇವೆ. ಈ ವಿಚಾರವಾಗಿ ಹಿಂದೂ ಜಾಗೃತಿಯ ಪ್ರಾಂತ ಸಹ ಸಂಚಾಲಕರಾದ ಸತೀಶ್ ಪೂಜಾರಿ ಅವರು ಮಾತಾಡುತ್ತಿದ್ದಾರೆ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ಮೊನ್ನೆ 19ನೇ ತಾರೀಕಿನ ರಾತ್ರಿ 9:30ರಿಂದ 10 ಗಂಟೆಯ ತನಕ ಬಾಗಲಕೋಟೆಯ ಶಿವಾಜಿ ಜಯಂತಿಯ ಮೆರವಣಿಗೆ ಹೋಗುವಾಗ ನಮಾಜಿನ ಸಮಯ ಮುಗಿದಿತ್ತು. ಮಸೀದಿಯಲ್ಲಿ ಯಾವತ್ತೂ ಸಹ ಯಾರೂ ಇಲ್ಲದ, ಮೌಲ್ಯವನ್ನು ಹೊರತಾಗಿ ಇನ್ಯಾರೂ ಇರದ ಸಮಯ ಅದು. ಆದರೆ ಶಿವಾಜಿ ಜಯಂತಿ ಬರ್ತಾ ಇದೆ ಅನ್ನುವ ಕಾರಣವನ್ನು, ನೆವವನ್ನು ಇಟ್ಟುಕೊಂಡು ಅನೇಕ ಮತಾಂಧ ಮುಸಲ್ಮಾನ ಯುವಕರನ್ನು ಸೇರಿಸಿಕೊಂಡು ಅಲ್ಲಿರುವ ಮೌಲ್ವಿ ಕುಮ್ಮಕ್ಕನ್ನು ಕೊಟ್ಟು ಪೊಲೀಸರ ಮೂಲಕ ಆ ಮಾರ್ಗವಾಗಿ ಮೆರವಣಿಗೆ ಬರಬಾರದು ಅನ್ನುವ ಒತ್ತಡವನ್ನು ಹೇಳ್ತಾರೆ. ಆ ಒತ್ತಡಕ್ಕೆ ಪೊಲೀಸರು ಸೊಪ್ಪು ಹಾಕದಾಗ ಮೆರವಣಿಗೆಯ ಮೇಲೆ ಮಸೀದಿಯ ಒಳಗಿಂದ ಚಪ್ಪಲಿಗಳನ್ನು ಮತ್ತು ಕಲ್ಲನ್ನು ತೂರುವ ಕೆಲಸ ಮಾಡ್ತಾರೆ. ಈ ಘಟನೆಯಲ್ಲಿ 8 ಜನರನ್ನು ಬಂಧಿಸಿದ್ದೇವೆ ಅನ್ನುವ ಹೇಳಿಕೆಯನ್ನು ಪೊಲೀಸ್ ಇಲಾಖೆ ಕೊಡುತ್ತೆ. ಆದರೆ ಹಿಂದೂ ಜಾಗರಣ ವೇದಿಕೆ ಆಗ್ರಹ ಏನು ಕೇಳಿದರೆ, ನೀವು 8 ಜನರನ್ನು ಬಂಧಿಸಿ ಅವರಿಗೆ ಮತ್ತೆ ಸ್ಟೇಷನ್ ಮೇಲಲ್ಲಿ ಹೊರಗೆ ಕಳುಹಿಸುವ, ಕಣ್ಣೊರಿಸುವ ತಂತ್ರವನ್ನು ಹಿಂದೂ ಜಾಗರಣ ವೇದಿಕೆ ಉಗ್ರವಾಗಿ ಖಂಡಿಸುತ್ತೆ. ಆ ಮಸೀದಿಯ ಮೌಲ್ವಿ, ಆ ಮಸೀದಿಯ ಕಮಿಟಿಯ ಅಧ್ಯಕ್ಷರನ್ನ ದೂರಿನಲ್ಲಿ ಮೊದಲ ಅಪರಾಧಿಯಾಗಿ ಆ ಕಮಿಟಿಯ ಅಧ್ಯಕ್ಷರನ್ನ ಸೇರಿಸಿಕೋಬೇಕು. ಜೊತೆಗೆ 2ನೇ ಅಪರಾಧಿಯಾಗಿ ಆ ಮಸೀದಿಯ ಮೌಲ್ಯವನ್ನು ಸೇರಿಸಿಕೊಂಡು ಇಡೀ ಕಮಿಟಿಯ ವಿರುದ್ಧ ದೂರನ್ನು ದಾಖಲಿಸಬೇಕು. ಜೊತೆಗೆ ಮಸೀದಿಯ ಒಳಗೆ ಕಲ್ಲು ಹೇಗೆ ಬಂತು, ಮಸೀದಿಯ ಒಳಗೆ ಕಲ್ಲನ್ನು ತೂರ್ತಾರೆ ಅಂತಾದರೆ ಆ ಮಸೀದಿಯ ಒಳಗೆ ಇನ್ನೇನೇನು ಇದೆ ಅನ್ನೋದನ್ನು ಪೊಲೀಸರು ತಕ್ಷಣ ಆ ಮಾಹಿತಿಯನ್ನು ಕಲೆ ಹಾಕಿ ಆ ಮಸೀದಿಯ ವಿರುದ್ಧ ದೂರನ್ನು ದಾಖಲಿಸಿಕೊಂಡು ಆ ಮಸೀದಿಯನ್ನು ತಕ್ಷಣವೇ ಅಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಚಟುವಟಿಕೆಯನ್ನು ನಿಲ್ಲಿಸಬೇಕು. ಜೊತೆಗೆ ರಾಜ್ಯ ಸರ್ಕಾರ ತುಷ್ಟೀಕರಣ ಮಾಡೋದನ್ನು ಈ ಕೂಡಲೇ ನಿಲ್ಲಿಸಬೇಕು. ಈ ರಾಜ್ಯ ಸರ್ಕಾರ ಬಂದಾವಾಗಿನಿಂದ ನಾವು ನೋಡ್ತಾ ಇದ್ದೀವಿ, ಹಿಂದೂಗಳ ಧಾರ್ಮಿಕ ಭಾವನೆ ಮೇಲೆ ಪ್ರತಿ ಸಲವೂ ಧಕ್ಕೆ ಬರ್ತಕ್ಕಂಥ ಘಟನೆ. ಜೊತೆಗೆ ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡತಕ್ಕಂತಹ ಆ ಮತಾಂಧ ಮುಸಲ್ಮಾನರ ವಿರುದ್ಧ ದೂರನ್ನು ದಾಖಲಿಸೋದಕ್ಕೆ ಭಯ. ಮುಸಲ್ಮಾನರಿಗೆ, ನಾನು ರಾಷ್ಟ್ರೀಯ ಮುಸಲ್ಮಾನರಿಗೆ ಅಥವಾ ನೈಜ ಮುಸಲ್ಮಾನರ ಬಗ್ಗೆ ಮಾತಾಡೋದಿಲ್ಲ, ಮತಾಂಧ ಮುಸಲ್ಮಾನರು ಏನಿದ್ದೀರಿ, ಪಾಕಿಸ್ತಾನಿಯ ಏಜೆಂಟ್ ಕೆಲಸ ಮಾಡ್ತಕ್ಕಂಥ ಮುಸಲ್ಮಾನರು ಏನಿದ್ದೀರಿ, ಈ ದೇಶವನ್ನು, ಈ ದೇಶದ ಕಾನೂನಿಗೆ ಗೌರವ ಕೊಡದ ಮುಸಲ್ಮಾನರು ಏನಿದ್ದೀರಿ, ನಿಮಗೆ ನಾನು ಆಗ್ರಹ ಮಾಡೋದಿಷ್ಟೇ, ನೀವು ನಿಮ್ಮ ಮತಾಂಧತೆಯನ್ನು, ನಿಮಗೆ ಈ ದೇಶದ ಮೇಲೆ ಕಾನೂನಿಗೆ ಗೌರವ ಇಲ್ಲದೆ ಇದ್ದರೆ, ಈ ದೇಶದ ಸಂವಿಧಾನದ ಮೇಲೆ ಗೌರವ ಇಲ್ಲದೆ ಇದ್ದರೆ ಈ ಕೂಡಲೇ ಈ ದೇಶವನ್ನು ಬಿಟ್ಟು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾಗಳಿಗೆ ಹೋಗಿ ಈ ದೇಶದ ಒಳಗೆ ಇರಬೇಕಂತಾದರೆ ಈ
ದೇಶದ ಕಾನೂನಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸ, ಎಲ್ಲ ಧರ್ಮದವರನ್ನ ಗೌರವಿಸುವಂತ ಕೆಲಸವನ್ನು ಮಾಡಬೇಕು.